ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಇಂಟ್ರಿಮ್ ಆರ್ಡರ್ ಮಾಡಿದೆ. ಅದೇನಂತಂದರೆ ಕರ್ನಾಟಕ ಗೌರ್ಮೆಂಟ್ ಜುಡಿಷರಿ ಎಕ್ಸಾಮ್ಸ್, ಜುಡಿಷರಿ ವೇಕೆನ್ಸಿಗೆ ಸಂಬಂಧಪಟ್ಟ ಹಾಗೆ ಅಪಾಯಿಂಟ್ಮೆಂಟ್ ಏನಿದೆ ವೇಕೆನ್ಸಿನ ಭರ್ತಿ ಮಾಡ್ಕೊಳ್ಬೇಕು ಹೇಳುವಂಥದ್ದು. ಸೊ ಅದರಲ್ಲಿ ಮುಂದುವರಿಬೋದು. ಸೊ ಆ ವೇಕೆನ್ಸಿ ನಂಬರ್ 158. ಸೊ ಇಲ್ಲಿ ತನಕ ನಮಗೆ ಅದರದ್ದು ಒಂದು ಮಾಹಿತಿನೇ ಇರಲಿಲ್ಲ. ಯಾಕೆಂದರೆ 2024ನೇ ಇಸ್ವಿಯಲ್ಲಿ ಯಾವುದೇ ರೀತಿ ನೋಟಿಫಿಕೇಷನ್ ಆಗಲಿಲ್ಲ. ಅದಕ್ಕಿಂತ 2023ರಲ್ಲಿ ಆಗಿದ್ದು ಸುಮಾರು 50, ಹಾಗೆ 80. ಸೊ ಈ ರೇಂಜಲ್ಲಿ ಮಾತ್ರ 100ಕ್ಕಿಂತ ಕಮ್ಮಿನೇ ವೇಕೆನ್ಸಿಗಳು ಇರ್ತಿತ್ತು. ಆದರೆ ಈಗ ನಾವು ನೋಡುವಂಥದ್ದಾದರೆ 158 ವೇಕೆನ್ಸಿ ಹೇಳುವಂತಹ ನಂಬರ್ ಈಗ ಈ ಒಂದು ಮಾಹಿತಿ ಪ್ರಚಲಿತದಲ್ಲಿ ಇರುವಂಥದ್ದು. ಸೊ ಈ ಒಂದು ಲೈವ್ ಲಾದಲ್ಲಿ ಬಂದಂತಹ ನ್ಯೂಸ್ ಸಹ ಎಲ್ಲರೂ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ. ಆದರೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಸೊ ಒಂದಂತೂ ಸರ್ಟನ್ನು, ಕರ್ನಾಟಕ ಗೌರ್ಮೆಂಟ್, ಕರ್ನಾಟಕ ಹೈಕೋರ್ಟ್ ಇನ್ನೂ ಏನಾದರೂ ನೋಟಿಫೈ ಮಾಡುತ್ತೆ ಅಂದರೆ ಸುಮಾರು ಇಷ್ಟು ವೇಕೆನ್ಸಿ 158 ವೇಕೆನ್ಸೀಸನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೋಟಿಫೈ ಮಾಡ್ಬೋದು ಹೇಳುವಂಥದ್ದು ಒಂದು ಮಾಹಿತಿ ಈಗ ನಮಗೆ ಮನಸ್ಸಲ್ಲಿರುವಂಥದ್ದು. ಆದರೂ ಇಲ್ಲೊಂದು ಸ್ಟೇಟ್ ಗೌರ್ಮೆಂಟ್ ಸರ್ಕ್ಯುಲರ್ ಅಂತ ಇದೆ. ಆ ಸ್ಟೇಟ್ ಗೌರ್ಮೆಂಟ್ ಸರ್ಕ್ಯುಲರ್ ಏನು ಅಂತ ಹೇಳುವಂಥದ್ದು ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಅದೇನಂತ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋ ಮುಖಾಂತರ. ಯಾಕಂತಂದರೆ ಇದು ನೋಡಿ 4ನೇ ಫೆಬ್ರವರಿಗೆ ಈ ನ್ಯೂಸ್ ಸರ್ಕ್ಯುಲೇಟ್ ಆಗಿರುವಂಥದ್ದು. ಇದರಲ್ಲಿ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ನ ಸರ್ಕ್ಯುಲರ್ ಅಂತ ಹೇಳುವಂಥದ್ದು ಇದೆ. ಸೊ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ಏಜ್ ಲಿಮಿಟ್ ಜಾಸ್ತಿ ಆಯಿತು. ಕೆಲವೊಂದು ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ ಹೇಳುವಂಥ ಈ ರೂಲ್ಸ್ ಮುಖಾಂತರ ಏಜ್ ಲಿಮಿಟ್ ಜಾಸ್ತಿ ಆಯಿತು, ಕಟ್ ಆಫ್ ಆಯಿತು. ಹಾಗೆ ಫಿಸಿಕಲ್ ಡಿಸೇಬಲ್ ವ್ಯಕ್ತಿಗಳಿಗೆ ಜಾಸ್ತಿ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರು. ಹಲವಾರು ಚೇಂಜಸ್ಗಳಾಯಿತು. ಸೊ ಆ ಸರ್ಕ್ಯುಲರ್ ಆಯ್ತಾ ಅಂತ ಹೇಳುವಂಥ ಕ್ವಶನ್ ತುಂಬ ಜನರಿಗೆ ಬಂತು. ಸೊ ಅಂಥ ಸರ್ಕ್ಯುಲರ್ನ ಇಗ್ನೋರ್ ಮಾಡಬೇಕಾ? ಯಾಕೆಂದರೆ ಇಲ್ಲೇನಿದೆ, ಇಗ್ನೋರಿಂಗ್ ಸ್ಟೇಟ್ ಗೌರ್ಮೆಂಟ್ ಸರ್ಕ್ಯುಲರ್ ಹೇಳುವಂಥದ್ದು. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ತುಂಬ ಜನರಿಗೆ. ಯಾಕೆಂದರೆ ಏಜ್ ಲಿಮಿಟ್ ಅದೇನಾದರೂ ಅಫೆಕ್ಟ್ ಆಗತ್ತಾ ಹೇಳುವಂಥದ್ದು. ಸೊ ಏನಂತ ನೋಡೋಣ, ಆಯಿತಾ? ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಈ ನ್ಯೂಸ್ ಏನಿದೆ, ಈ ನ್ಯೂಸ್ ಪ್ರಕಾರ ಮಾಹಿತಿ ಏನಂತ ಇದ್ದರೆ ನವಂಬರ್ 15, 2024ಕ್ಕೆ ನೀಡಿರುವಂಥ ಒಂದು ಮಾಹಿತಿ ಅಂತ ಹೇಳಿ ನಾವಿಲ್ಲಿ ಕಾಣ್ಬೋದು. ಸೊ ಆ ಒಂದು ಮಾಹಿತಿಯನ್ನು ನಾವು ನೋಡ್ಲಿಕ್ಕೆ ಹೋದರೆ, ಸೊ ಇದು ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು 15/11/2024. ಸೊ ಸುಪ್ರೀಂ ಕೋರ್ಟ್ನ ಇಂಟ್ರಿಮ್ ಆರ್ಡರ್ ಪ್ರಕಾರ 15/11/2024ಕ್ಕೆ ಮಾಡಿರುವಂತಹ ಸ್ಟೇಟ್ ಗೌರ್ಮೆಂಟ್ನ ಒಂದು ಸರ್ಕ್ಯುಲರನ್ನು ಇಗ್ನೋರ್ ಮಾಡಬೇಕು. ಇಗ್ನೋರ್ ಮಾಡಿ ಅದನ್ನು ಕರ್ನಾಟಕ ಹೈಕೋರ್ಟ್ 158 ವೇಕೆನ್ಸೀಸನ್ನು ರಿಕ್ರೂಟ್ ಮಾಡ್ಕೊಳ್ಬೋದು. ಆ ಪ್ರೊಸೆಸ್ ಫೈನಲ್ ಅಲ್ಲ, ಆ ಇಂಟ್ರಿಮ್ ಮೆಷರ್ ರಿಕ್ರೂಟ್ ಮಾಡ್ಕೊಳ್ಬೋದು ಅಂತ ಹೇಳುವಂಥ ನ್ಯೂಸ್ ಆ ವೆಬ್ಸೈಟಲ್ಲಿ ಇರುವಂಥದ್ದು. ಸೊ ನಾವು 15/11/2024 ಒಂದು ನೋಟಿಫಿಕೇಶನ್, ಅಧಿಸೂಚನೆ, ಇದು ಸರ್ಕ್ಯುಲರ್ ಅಲ್ಲ, ನೋಟಿಫಿಕೇಷನ್ನೇ. ಈ ನೋಟಿಫಿಕೇಷನ್ ಏನಂತಂದರೆ ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರೂಲ್ಸಿಗೆ ಮಾಡಿರುವಂಥ ನೋಟಿಫಿಕೇಷನ್. ಸೊ ಇದು ಏನಾದರೂ ಅಫೆಕ್ಟ್ ಆಗತ್ತಾ ಅಂತ ಹೇಳುವಂಥ ಕ್ವಶನ್ನು. ಸೊ ತುಂಬ ಜನರಿಗೆ ಕನ್ಫ್ಯೂಷನ್ ಆಯಿತು. ನಮಗೆ ಏನು ರಿಲ್ಯಾಕ್ಸೇಷನ್ ಸಿಗ್ತಿತ್ತು, ಈಗ ಮತ್ತೆ ಸಿಗೋದಿಲ್ವಾ ಅಂತ ಹೇಳುವಂಥ ಆ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿ ಮೂಡ್ತು. ಸೊ ಅದಕ್ಕೆ ನಾನು ಒಂದು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವಿ ಹ್ಯಾವ್ ಯಾವ ಸುಪ್ರೀಂ ಕೋರ್ಟ್ನ ಇಂಟ್ರಿಮ್ ಆರ್ಡರ್ ಇದೆ ಅಲ್ಲ, ಅದನ್ನು ನಾವಿಲ್ಲಿ ಎಸ್. ಸೊ ಇದೇ ಆ ಮಲಿಕ್ ಮಜರ್ ಸುಲ್ತಾನನ ಅನದರ್ ಹೇಳುವಂಥ ಒಂದು ಅದರದ್ದು ಆರ್ಡರ್ ಕಾಪಿ ಸಿಕ್ಕಿದೆ. ಸೊ ಇದು ಮಲಿಕ್ ಮಜರ್ ಸುಲ್ತಾನನ ಅನದರ್ ಅಂತ ಹೇಳಿ. ಸೊ ಇದ್ರ ಪ್ರಕಾರ, ಇದರ ಆರ್ಡರ್ ಪ್ರಕಾರ, ಸೊ ಇದು ಅದೇ ಕಂಟಿನ್ಯೂ, ಇದು ನಿಮ್ಗೆ ಕಾಣ್ತಾ ಇರ್ಬೋದು. ಇಂಟ್ರಿಮ್ ಆರ್ಡರ್ ಮಾತ್ರ ಇದು, ಆಯಿತಾ? ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಶ್ಯೂ ನೋಟಿಸ್ ರಿಟರ್ನೇಬಲ್ ಇನ್ ದ ವೀಕ್, ಓಕೆ, ಇದೆಲ್ಲ ಇದು. ಆ್ಯಸ್ ಅನ್ ಇಂಟರಿಮ್ ಮೆಷರ್ ವಿ ಡೈರೆಕ್ಟ್ ದ್ಯಾಟ್ ದ ಪ್ರೊಸೆಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ 158 ಸಿವಿಲ್ ಜಡ್ಜಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಶಾಲ್ ಕಂಟಿನ್ಯೂ ನಾಟ್ ವಿತ್ ಸ್ಟ್ಯಾಂಡಿಂಗ್ ಸರ್ಕ್ಯುಲರ್ ನಂಬರ್ DPAR 388 ಸೇನೇನಿ 2024 ಡೇಟೆಡ್ 25/11/2024. ನೋಡಿ, ಡೇಟ್ ಚೇಂಜ್ ಆಗಿದೆ ವೆಬ್ಸೈಟಲ್ಲಿ, ಡೇಟ್ ಚೇಂಜ್ ಆಗಿದೆ, ಮೇ ಬಿ ಬೈ ಮಿಸ್ಟೇಕ್. ಯಾಕೆಂದರೆ ಇಲ್ಲಿ ಲೈಕ್ ಚೀಫ್ ಜಸ್ಟಿಸ್ಗೆ ಸಬ್ಮಿಟ್ ಮಾಡಿದರು ಹೇಳುವಂಥ ಒಂದು ಸರ್ಕ್ಯುಲರ್ ಇತ್ತು. ನವಂಬರ್ 15 ಆಫ್ಕೋರ್ಸ್ ರಿಸರ್ವೇಷನ್ ಮಾಡಿದ್ದಾರೆ ಹೇಳುವಂಥದ್ದು ಮಾಹಿತಿ ನೀಡಿದ್ದಾರೆ ಬೆಂಚ್ಗೆ. ಬಟ್ ಬೆಂಚ್ನ ಆರ್ಡರ್ ಏನಿದೆ, ಇದು ಮೇ ಬಿ ಬೈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲಿ ಈ ರೀತಿ ಬಂದಿರ್ಬೋದು. ಇದು 25/11/2024 ಆಗಬೇಕು ಸರ್ಕ್ಯುಲರ್ ಹೇಳುವಂಥದ್ದು. ಯಾಕೆಂದರೆ ನಾವಿಲ್ಲಿ ಆರ್ಡರ್ ನೋಡಿದರೆ, ಸೊ ಅದು ಏನಂತ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇರ್ಬೋದು, ಹೇಳ್ತೇನೆ, ಡೀಟೇಲಾಗಿ ಹೇಳ್ತೇನೆ ಏನಂತ ಹೇಳಿ. ಸೊ ಇದು 25/11/2024 ಸರ್ಕ್ಯುಲರ್ ಡೇಟ್ ಚೇಂಜ್ ಇದು, ಆಯಿತಾ? ಸೊ ಸರ್ಕ್ಯುಲರ್ ನಂಬರ್ ಏನಿದು ಹಾಗಿದ್ರೆ? ಈ ಸರ್ಕ್ಯುಲರ್ ನಾವು ಗೌರ್ಮೆಂಟ್ ವೆಬ್ಸೈಟಲ್ಲಿ ಹುಡುಕಿ ನೋಡಿದಾಗ ನನಗೆ ಸಿಕ್ಕಿರುವಂಥದ್ದು ಯಾವುದು ಗೊತ್ತಾ? ನಿಮ್ಗೆ ನೆನಪಿರ್ಬೋದು, ಆಗಸ್ಟ್ 1, 2024ಕ್ಕೆ ಸುಪ್ರೀಂ ಕೋರ್ಟ್ 7 ಜಡ್ಜ್ ಬೆಂಚ್ ಒಂದು ಡಿಸಿಷನ್ ಮಾಡ್ತು.
ಐ ಥಿಂಕ್ ಇಟ್ ಈಸ್ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದವಿಂದರ್ ಸಿಂಗ್ ಅಂತ ಹೇಳಿ. ಅದೇನಂತಂದರೆ ಈ SC/ST ಕ್ಯಾಟಗರಿಯಲ್ಲಿ ಒಳ ಮೀಸಲಾತಿ ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟ್ಗೆ ಆ ಪವರ್ ಇದೆ, ಸಬ್ ಕಾಸ್ಟ್ಸ್ ಅಂತ ಡಿವೈಡ್ ಮಾಡ್ಬೋದು ಹೇಳುವಂಥ ಒಂದು ತುಂಬ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟು ಆಗಸ್ಟಲ್ಲಿ ಬಂತು. ಸೊ ಅದೇ ಪ್ರಕಾರ ಕರ್ನಾಟಕ ಗೌರ್ಮೆಂಟ್ ಕೂಡ ಏನು ಮಾಡಿದೆ, ಅದು ಕೂಡ ಒಂದು ಒನ್ ಮ್ಯಾನ್ ಕಮಿಷನ್, ಜಸ್ಟಿಸ್ H. N. ನಾಗಮೋಹನ್ ದಾಸ್ ಅವರು ಕಾನ್ಸ್ಟಿಟ್ಯೂಟ್ ಆಗಿರುವಂಥ ಒಂದು ಕಮಿಷನನ್ನು ಸೆಟಪ್ ಮಾಡಿದೆ. ಓಕೆ, ಅದ್ರ ಪ್ರಕಾರ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕರ್ನಾಟಕದಲ್ಲಿ ಯಾವುದ್ಯಾವುದು ಇಂಟರ್ನಲ್ ರಿಸರ್ವೇಷನ್ ಮಾಡಬೇಕು. ಅಂದರೆ ಈಗ ಸುಪ್ರೀಂ ಕೋರ್ಟ್ನ ಕೋಟಾ SC ಕೋಟಾ 17%, 18% ಈ ರೀತಿ ಒಂದು ಕೋಟಾ ಇದೆ. ಆ ಕೋಟಾದಲ್ಲೇ ಇನ್ನೂ ಸಬ್ ಕಾಸ್ಟ್ಗಳಿರ್ತವೆ, ಸುಮಾರು 100-100ಕ್ಕಿಂತ ಜಾಸ್ತಿ ಸಬ್ ಕಾಸ್ಟ್ಗಳಿರ್ತವೆ. ಅಲ್ಲೂ ಕೂಡ ರಿಸರ್ವೇಷನ್ ಮಾಡಬೇಕು. ಹಾಗೆ ಮಾಡುವಂಥ ಪವರ್ ಸ್ಟೇಟ್ ಗೌರ್ಮೆಂಟ್ಗೆ ಇದೆ ಅಂತ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಆಗಸ್ಟ್. ಸೊ ಅದೇ ಪ್ರಕಾರ ಕರ್ನಾಟಕ ಗೌರ್ಮೆಂಟ್, ಬೇರೆ ಬೇರೆ ರಾಜ್ಯದವರು ಮಾಡಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಒಂದು ಕ್ಯಾಬಿನೆಟ್ ಡಿಸಿಷನ್ ಪಾಸ್ ಮಾಡಿ ಒಂದು ಒನ್ ಮ್ಯಾನ್ ಕಮಿಷನ್ ಸೆಟಪ್ ಮಾಡ್ತು. ಹಾಗೆ ಅಂದರೆ ಸ್ಟಡಿ ಮಾಡಬೇಕಲ್ವ, ಡೇಟಾ ತೊಗೊಳ್ಬೇಕಲ್ವಾ, ಎಷ್ಟು ಪಾಪ್ಯುಲೇಷನ್ ಇದೆ, ಯಾರಿಗೆ ಎಷ್ಟು ಜಾಸ್ತಿ ರಿಸರ್ವೇಷನ್ ಸಿಕ್ಕಿದೆ ಅಂತ ಹೇಳುವಂಥದ್ದು. ಸೊ ಎಲ್ಲಿ ತನಕ ರಿಪೋರ್ಟ್ ಬರೋದಿಲ್ಲ, ಫಸ್ಟ್ 3 ತಿಂಗಳಂತಾಯಿತು, ಬಟ್ ಲೇಟರ್ ಎಲ್ಲಿ ತನಕ ರಿಪೋರ್ಟ್ ಬರೋದಿಲ್ವೋ, ಎಲ್ಲಿ ತನಕ ಫರ್ದರ್ ಆರ್ಡರ್ ಮಾಡೋದಿಲ್ವೋ ಅಲ್ಲಿ ತನಕ ಎಲ್ಲ ಸಿವಿಲ್ ಹುದ್ದೆಗಳು, ಈ ಸಿವಿಲ್ ಸರ್ವಿಸ್ ಹುದ್ದೆಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟ ನೋಟಿಫಿಕೇಷನನ್ನು ಹೊರಡಿಸಬಾರ್ದು ಹೇಳುವಂಥ ಸುತ್ತೋಲೆ ಹೊರಡಿಸ್ತು. ಅದೇ ಈ 25/11/2024. ಸೊ ನಮ್ಮ ಕರ್ನಾಟಕ ಜುಡಿಷಿಯಲ್ ಸರ್ವಿಸಿಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಅದು ಯಾವುದೂ ಅಫೆಕ್ಟ್ ಆಗೋದಿಲ್ಲ, ಡು ನಾಟ್ ವರಿ ಅಬೌಟ್ ದ್ಯಾಟ್. ಓಕೆ, ಅದು ಆಲ್ರೆಡಿ ರೂಲ್ಸ್ ಮಾಡಾಗಿದೆ. ಇನ್ನು ಗೌರ್ಮೆಂಟ್ ಅಸೆಂಟ್ ಸಿಗಬೇಕು, ಮೇ ಬಿ ಸಿಗಬೇಕಾಗಬಹುದೇನೋ, ಬಟ್ ಪಾಸ್ ಆಗಿದೆ. ಯಾಕೆಂದರೆ ಡ್ರಾಫ್ಟ್ ಇದಾಗಿ 15/11/2024ಗೆ ಅದು ಫೈನಲ್ ಅಂತ ಆಗಿದೆ. ಇಲ್ಲಿ ನಾವು ಒರಿಜಿನಲ್ ಆರ್ಡರ್ ನೋಡಿದರೆ ಒಂದು ಸಣ್ಣ ಒಂದು 1-2 ಅಂತ 25-15 ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು. ಸೊ 25/11/2024ನೇ ಇಸ್ವಿಯ ಸುತ್ತೋಲೆ, ಅದನ್ನು ಕೂಡ ವಿಲ್ ಸಿ ಹಿಯರ್. ನೋಡಿ ಇಲ್ಲಿ ಸೇಮ್ ಅದೇ ನಂಬರು DPR ಅಂತ, ಇದು ಕನ್ನಡದಲ್ಲಿದೆ 388 ಸೇನೇನಿ 25/11/2024. ಸೊ ಇದ್ರ ಪ್ರಕಾರ ಏನಾಯಿತು ನೋಡಿ, 28/10/2024ಕ್ಕೆ ಏನಾಗಿತ್ತು, ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒನ್ ಮ್ಯಾನ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿತ್ತು. ಓಕೆ, ಕ್ಯಾಬಿನೆಟ್, ಇದು ನೀವು ಗೂಗಲ್ ಕೂಡ ಸರ್ಚ್ ಮಾಡಿ ನೋಡ್ಬೋದು ಅದನ್ನು ಏನು ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡ್ರು ಅಂತ ಹೇಳಿ. ಸೊ ಅದೇ ಪ್ರಕಾರ ರಾಜ್ಯ ಸಿವಿಲ್ ಸೇವೆಗಳನ್ನ ಮೀಸಲಾತಿ ಅನ್ವಯ ಆಗುವ ವೃಂದಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಹೊರಡಿಸಬಾರದು. ಅಂದರೆ ಇದ್ರದ್ದು ಫೈನಲ್ ಒಂದೇ ವರ್ಡಲ್ಲಿ ಒಂದೇ ಲೈನಲ್ಲಿ ಹೇಳಬೇಕಂತಂದರೆ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಸೊ ಹೊಸ ನೋಟಿಫಿಕೇಷನ್ನ ತಡೆ ಹಿಡಿಯುವಂಥ ಎಲ್ಲ ಈ ಸಿವಿಲ್ ಸರ್ವಿಸ್ ಹುದ್ದೆಗಳು ಯಾವುದಿದೆ, ಸಿವಿಲ್ ಸರ್ವಿಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಯಾವುದೇ ಹೊಸ ನೋಟಿಫಿಕೇಷನ್ ಮಾಡಬಾರ್ದು ಹೇಳುವಂಥ ಒಂದು ಸರ್ಕ್ಯುಲರ್ ಹೊರಡಿಸಿತ್ತು. ಆ ಸರ್ಕ್ಯುಲರ್ ಅದಕ್ಕೋಸ್ಕರ ಏನಾಗಿತ್ತು, ಕರ್ನಾಟಕ ಜುಡಿಷರಿ ವೇಕೆನ್ಸಿಯನ್ನು ಅದನ್ನು ಫಿಲ್ ಮಾಡಲಿಕ್ಕೂ ಕೂಡ ನೋಟಿಫಿಕೇಷನ್ ಹೊರಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ಆ ಏನು ತಡೆ ಇತ್ತಲ್ಲ, ಸೊ ಈ ಸರ್ಕ್ಯುಲರನ್ನು ಇಗ್ನೋರ್ ಮಾಡಬಹುದು, ಬಟ್ ಫೈನಲಿ ಅಂತ ಅಲ್ಲ. ಓಕೆ, ಯಾಕೆಂದರೆ ರಿಸರ್ವೇಷನ್ ಎಲ್ಲ ಇಂಟರ್ನಲ್ ರಿಸರ್ವೇಷನ್ನ ಎಷ್ಟು ಪರ್ಸೆಂಟೇಜ್ ಹೇಳಿದ್ರೆ ಡಿಸೈಡ್ ಮಾಡ್ಬೋದು, ಕಮಿಟಿ ಡಿಸೈಡ್ ಮಾಡ್ಬೋದು. ಅದ್ರ ಪ್ರಕಾರ ಅದು ಆ ಡೇಟಾ ಆ ಪರ್ಸೆಂಟೇಜು ಅವುಗಳಿಗೆ ಹೋಗುತ್ತೆ. ಬಟ್ ಇಂಟ್ರಿಮ್ ಮೆಷರ್ ಲೈಕ್ ಈಗ ತಾತ್ಕಾಲಿಕವಾಗಿ ಆ ಪ್ರೊಸೆಸ್ ಏನಿದೆಲ್ಲ, ಜುಡಿಷರಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ತುಂಬ ಒಂದು ಲೆಂದಿ ಪ್ರೊಸೆಸ್, ಅದಕ್ಕೆ ಯಾವುದು ಅಡ್ಡಿ ಬರಬಾರ್ದು, ಹೈಕೋರ್ಟ್ ಮುಂದುವರಿಸಬಹುದು ಅಂತ ಹೇಳುವಂಥ ಒಂದು ಆರ್ಡ್ರ್ ಇಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ಈ ಕೇಸಲ್ಲೇ ಇದನ್ನು ನಾನು ಈ ಪೇಜ್ಗೆ ತಂದು ನೋಡ್ತಾ ಇರುವಂಥದ್ದು. ಸೊ ನಾವು ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ, ಯಾಕೆಂದರೆ ತುಂಬ ಜನರಿಗೆ ಈಗ ನೋಡಿ KS ಪೊಲೀಸ್ ಹುದ್ದೆಗಳಿರ್ಬೋದು, ಅದಕ್ಕೆಲ್ಲ ನೋಟಿಫಿಕೇಷನ್ ತಡೆ ಹಿಡ್ಕೊಂಡಿರ್ಬೋದು, ಆಲ್ರೆಡಿ ಆಗಿದ್ದಲ್ಲ, ಬಟ್ ಹೊಸದಾಗಿ ನೋಟಿಫೈ ಮಾಡಲಿಕ್ಕೆ ಒಂದು ಸ್ಟೇಟ್ ಗೌರ್ಮೆಂಟ್ನ ಸರ್ಕ್ಯುಲರ್ನ ನಿಷೇಧ ಇದೆ. ಬಟ್ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಆ ಥರ ಯಾವುದೇ ರೀತಿಯ ಒಂದು ಬ್ಯಾನ್ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ನಾವು ನೋಡ್ತೇವೆ. ಬಟ್ ಸ್ಟಿಲ್ ಇಲ್ಲೇನು ಕೊಡ್ತಾರೆ, ದಿಸ್ ಆರ್ಡರ್ ವಿಲ್ ಬಿ ಸಬ್ಜೆಕ್ಟ್ ಟು ದಿ ಫೈನಲ್ ಔಟ್ಕಮ್ ಆಫ್ ದಿ ಪ್ರೆಸೆಂಟ್ ಅಪ್ಲಿಕೇಶನ್. ಸೊ ದಿಸ್ ಇಸ್ ಅ ಕ್ಲಬ್ಡ್ ಅಪ್ಲಿಕೇಶನ್, ತುಂಬ ಒಂದು ಬೇರೆ ಬೇರೆ ಮ್ಯಾಟರ್ಸ್ಗಳಿವೆ. ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಆರ್ಡರ್ ಬೇರೆ ಇದೆ, ಆಯಿತಾ. ಇದೊಂದು ಸಬ್ಜೆಕ್ಟ್ ಟು ಫೈನಲ್ ಔಟ್ಕಮ್ ಆಫ್ ದಿ ಪ್ರೆಸೆಂಟ್ ಅಪ್ಲಿಕೇಶನ್, ಆಯಿತಾ. ಸೊ ಹಾಗಿದ್ರೆ
ಅಲ್ಟಿಮೇಟ್ ಏನಂತ ನಾವು ಹೇಳ್ಬೋದು, ಇನ್ನು ನಾವು ಯಾವುದೇ ಕ್ಷಣದಲ್ಲೂ ಸಹ ಯಾವುದೇ ಟೈಮಲ್ಲೂ ಸಹ ಸುಮಾರು ಇಷ್ಟು ಪ್ರಪೋಸಲ್ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಹೈಕೋರ್ಟ್ನ ಇದು ಡಿಸಿಷನ್, ಎಷ್ಟು ವೇಕೆನ್ಸಿ ನೋಟಿಫೈ ಮಾಡಬೇಕು ಬೇಡ ಹೇಳುವಂಥದ್ದು ಅವರ ಇಂಟರ್ನಲ್ ಡಿಸಿಷನ್ಸ್. ಬಟ್ ಸ್ಟಿಲ್ ಇಷ್ಟು ನಂಬರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 158 ವೇಕೆನ್ಸಿ, 158 ವೇಕೆನ್ಸಿ ಹೇಳುವಂಥದ್ದು ಸಣ್ಣ ನಂಬರ್ ಅಲ್ಲ, ಇಟ್ಸ್ ಅ ವೆರಿ ಹ್ಯೂಜ್ ಅಮೌಂಟ್. ಪ್ಲಸ್ ನಮ್ಮ ಈ ಏಜ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಅದು ಯಾವುದು ಅಫೆಕ್ಟ್ ಆಗೋದಿಲ್ಲ, ಯಾಕೆಂದರೆ ಅದು ಡಿಫ್ರೆಂಟ್ ಮ್ಯಾಟರು. ಅದಕ್ಕೆ ನೀವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಜುಡಿಷಿಯಲ್ ಸರ್ವಿಸ್ ರೂಲ್ಸಿಗೆ ಸಂಬಂಧಪಟ್ಟದ್ದು. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನೂ ಆರ್ಡರ್ ಮಾಡಲಿಲ್ಲ, ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ ಅಂತ ಅಷ್ಟೇ. ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದಲ್ಲಿ ಇಲ್ಲೂ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ, ರಿಸರ್ವೇಷನ್ಗೆ ಸಂಬಂಧಪಟ್ಟ ಅಮೆಂಡ್ಮೆಂಟ್ ಮಾಡಿದ್ದಾರೆ ಹೇಳುವಂಥದ್ದು ಹೇಳಿರ್ಬೋದು. ಮೇ ಬಿ ಅದು ಕೂಡ ಚಾಲೆಂಜ್ ಆಗಿರ್ಬೋದು. ಓಕೆ, ಬಟ್ ಸದ್ಯಕ್ಕೆ ಆ ಪ್ರೊಸೆಸ್ ಏನಿದೆ ಅದು ಮುಂದುವರಿಯುತ್ತೆ ಅಂತ ಹೇಳುವಂಥದ್ದು ಅಷ್ಟೇ ಹೇಳಿದೆ ಸುಪ್ರೀಂ ಕೋರ್ಟ್. ಮತ್ತು ಬೇರೆ ಯಾವ ಮೆರಿಟ್ಸ್ ಮೇಲೆ ಆರ್ಡರ್ ಮಾಡಿಲ್ಲ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ಓದ್ತಾ ಇರೋರು ಮತ್ತೆ ನೀವು ಹಾಗೆ ಓದ್ತಾನೆ ಇರಿ, ಇನ್ನೂ ಜಾಸ್ತಿ ಓದಿ. ಯಾವುದೇ ಸಮಯದಲ್ಲಿ ಫೆಬ್ರವರಿ ಮಾರ್ಚಲ್ಲಿ ನೋಟಿಫೈ ಆಗಬಹುದು. ಸೊ ಹೀಗೆ ನೋಟಿಫೈ ಆಗುವಾಗ ಸಿಲೆಬಸ್ಸಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ರೂಲ್ಸ್ ಪ್ರಕಾರ ಏನೇನು ಇಲ್ಲಿ ನೀವು ನೋಡ್ತಿದ್ದೀರಿ. ರೂಲ್ಸ್ ಪ್ರಕಾರ ಹಳೆ ನೋಟಿಫಿಕೇಷನ್ ತೊಗೊಂಡು ನೋಡಿ, ಆ ರೂಲ್ಸ್ ಪ್ರಕಾರ ಏನೇನಿರುತ್ತೆ ಅದೇ ಪ್ರಕಾರ ಸಿಲೆಬಸ್ ಇರುವಂಥದ್ದು. ಓಕೆ, ಸೊ ಇನ್ನು ಐ ಥಿಂಕ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಪ್ಲಸ್ ಇನ್ನು ಯಾರಿಗಾದರೂ ಜುಡಿಷಿಯಲ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಇದ್ದರೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪ್ ಇದೆ, ಅದರಲ್ಲಿ ಸ್ಟಡಿ ಮೆಟೀರಿಯಲ್ ಇದೆ, ಹಾಗೂ ಹೊಸದಾಗಿ ಒಂದು ಕೋರ್ಸ್ ಲಾಂಚ್ ಆಗ್ತಾ ಇದೆ. ಆ ಕೋರ್ಸಿಗೆ ಸಂಬಂಧಪಟ್ಟ ಸಣ್ಣದಾದಂಥ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಕವರ್ ಮಾಡ್ತೇವೆ ನಾವು ಅಂತ ಹೇಳುವಂಥ ಒಂದು ವಿಚಾರ. ಓಕೆ, ಸೊ 3 ತಿಂಗಳ ಒಂದು ಕೋರ್ಸನ್ನು ಲಾಂಚ್ ಮಾಡ್ತಿದ್ದೇವೆ, ಕೇವಲ ಪ್ರಿಲಿಮ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ. ಅದು 2025ನೇ ಇಸ್ವಿಗೆ. ಸೊ ಮಿನಿಮಮ್ 3 ತಿಂಗಳು ಅಂದರೆ ಸುಮಾರು 120 ವೀಡಿಯೋಸ್ ಇರುವಂಥ ಒಂದು ಮಿನಿಮಮ್. ಓಕೆ, ಲೆಕ್ಚರ್ ಎಕ್ಸ್ಪ್ಲೇಷನ್ನು ಯಾವುದಲ್ಲಿರುತ್ತೆ, ಕನ್ನಡದಲ್ಲಿ ಎಕ್ಸ್ಪ್ಲೇಷನ್ನು ಹಾಗೂ ಇಂಗ್ಲೀಷ್ ಸ್ಲೈಡ್ಸ್, ಇಂಗ್ಲೀಷ್ ನೋಟ್ಸ್, ಸ್ಟಡಿ ರಿಸೋರ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಕಂಪ್ಲೀಟಾಗಿ ಕನ್ನಡದಲ್ಲಿ ನೋಟ್ಸ್ ತಯಾರು ಮಾಡಲಿಕ್ಕೆ ಇಟ್ಸ್ ನಾಟ್ ಪಾಸಿಬಲ್ ಆ್ಯಟ್ ದಿಸ್ ಪಾಯಿಂಟ್. ಈ ಹಂತದಲ್ಲಿ ಈ ವರ್ಷ ಕಂಪ್ಲೀಟಾಗಿ ಕನ್ನಡದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕನ್ನಡದಲ್ಲಿ ವಿವರಣೆಯನ್ನು ನೀಡಬಹುದು. ಪ್ಲಸ್ ಸ್ಟಡಿ ಮೆಟೀರಿಯಲ್ ಕೂಡ ಹಾರ್ಡ್ ಕಾಪಿ ನಾವು ಕೊಡ್ತೇವೆ, ಬಟ್ ನಾಟ್ ಇಮಿಡಿಯೇಟ್ಲಿ, ಬೈ ದ ಎಂಡ್ ಆಫ್ ಮಾರ್ಚ್. ಈಗ ಫೆಬ್ರವರಿ 10ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಲೈಕ್ ವಿ ನೀಡ್ ಒಂದೂವರೆ ತಿಂಗಳು ಟೈಮ್ ಬೇಕು. ಇಟ್ಸ್ ಗೆಟಿಂಗ್ ರೆಡಿಯಾಗಿ ಪ್ರಿಂಟ್ ಆಗಬೇಕು. ಸೊ ಮಾರ್ಚ್ ಎಂಡ್ ಹಾಗೆ ನಿಮಗೆ ಸ್ಟಡಿ ಮೆಟೀರಿಯಲ್ ಸಿಗುವಾಗೆ ಮಾಡ್ತೇವೆ. ಒಂದು ಸ್ಟಡಿ ಮೆಟೀರಿಯಲ್ ಕಂಪ್ಲೀಟ್ ಎಲ್ಲ ಫಿಲ್ಮ್ಸ್ಗೆ ಸಂಬಂಧಪಟ್ಟ ಎಲ್ಲ ಫ್ಲೋ ಚಾರ್ಟ್ಸ್ಗಳು ಸಂಬಂಧಪಟ್ಟ ಹಾಗೆ ನೀಡುವಂಥದ್ದು. ಹಾಗೆ ವ್ಯಾಲಿಡಿಟಿ 1 ವರ್ಷ. ನೀವು ಯಾವತ್ತು ಕೋರ್ಸ್ ತೊಗೊಂಡಂತಹ 1 ವರ್ಷ ತನಕ ನೀವು ಕ್ಲಾಸ್ಗಳನ್ನು ನೋಡ್ಬೋದು. ಬಟ್ ಕ್ಲಾಸಸ್ ಇರುವಂಥದ್ದು 3 ತಿಂಗಳು, ಹೆಚ್ಚಾಗಿ 3 ತಿಂಗಳು. ಯಾವ ಮೋಡ್ ಅಂದರೆ ಹೈಬ್ರಿಡ್ ಮೋಡ್. ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ಇರ್ತವೆ, ಲೈವ್ ಕ್ಲಾಸ್ ಕೂಡ ಇರ್ತವೆ. ರೆಕಾರ್ಡೆಡ್ ಕ್ಲಾಸಸ್ಗಳು ದಿನಕ್ಕೆ 1-2 ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತವೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಕೆಲವು ಸಲ 1 ಇರ್ಬೋದು, 2 ವೀಡಿಯೋದು ಡಿಪೆಂಡಿಂಗ್ ಅಪಾನ್ ದಿ ಸಬ್ಜೆಕ್ಟ್ 2 ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೇವೆ ಮಂಡೆಯಿಂದ ಫ್ರೈಡೆ ತನಕ. ಸ್ಯಾಟರ್ಡೇ ಮತ್ತು ಸಂಡೇ ಯಾವುದೇ ರೀತಿಯ ಕ್ಲಾಸ್ ಇಲ್ಲ. ಓಕೆ, ಹೇಗಾದ್ರೆ ನೋಟಿಫೈ ಆಗಲಿಲ್ಲ, ಆ ಕಾರಣಕ್ಕೆ ಒಂದು ವೇಳೆ ನೋಟಿಫೈ ಆಯಿತು, ಎಕ್ಸಾಮ್ ಡೇಟ್ ಅದಕ್ಕಿಂತ ಮುಂಚೆ ಬರುತ್ತೆ ಅಂತ ಆದರೆ ಖಂಡಿತವಾಗಿಯೂ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದಿರುತ್ತೆ. ಓಕೆ, ಸೊ ರೆಕಾರ್ಡೆಡ್ ಕ್ಲಾಸಸ್ಸು 2 ವೀಡಿಯೋ ಹಾಗೂ ಒಂದು ವೀಕ್ಲಿ ಲೈವ್ ಕ್ಲಾಸ್ ಇರುತ್ತೆ, ಒಂದು ಇಂಟ್ರಾಕ್ಷನ್ ಕ್ಲಾಸ್, ಡೌಟ್ಸ್ ಇರುತ್ತಲ್ಲ. ಸೊ ವೆನಿಸ್ಡೇ, ಈಗ ಟೆಂಟೇಟಿವ್ಲಿ ವಿ ಹ್ಯಾವ್ ಕೆಪ್ಟ್ ಇಟ್ ಆಸ್ ವೆನಿಸ್ಡೇ, ಬುಧವಾರ ಸಂಜೆ 8 ಗಂಟೆ ಹಾಗೆ ಇಟ್ಕೊಳ್ಳುವ ಹಾಗೆ ನಾವು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಲೈವ್ ಇಂಟ್ರಾಕ್ಷನ್ ಕೂಡ ಬೇಕಾಗತ್ತೆ ಅಂತ ಹೇಳಿ. ಬೇರೆ ಸಬ್ಜೆಕ್ಟ್ ಸಂಬಂಧಪಟ್ಟ ಡಿಸ್ಕಷನ್ ಏನಿದೆ, ಪ್ಯೂರ್ ಸಬ್ಜೆಕ್ಟ್ ಟೀಚಿಂಗ್ ಇರುತ್ತೆ, ಅದು ರೆಕಾರ್ಡೆಡ್ ಕ್ಲಾಸಸ್ಗಳ ಮುಖಾಂತರ ನಿಮಗೆ ಅವೈಲೇಬಲ್ ಇರುತ್ತೆ. ಡೌಟ್ಸ್ ಏನಾದರೂ ಕೂಡ ನೀವು ಮುಂದಿನ ಕ್ಲಾಸಲ್ಲಿ ಕೇಳ್ಬೋದು. ಇದರ ಪ್ರೈಸ್, ಓಕೆ, ಪ್ರೈಸ್ ನಾನು ಲೇಟರ್ ಹೇಳ್ತೇನೆ. ಇಲ್ಲಿ 9,999 ಇದೆ. ಓಕೆ, ಆ್ಯಕ್ಚುಲಿ 12,000, ಬಟ್ 2,000 ಡಿಸ್ಕೌಂಟ್ ಇದೆ. ಬಟ್ ಇನ್ನೂ ಅಡಿಷ್ನಲ್ ಡಿಸ್ಕೌಂಟ್ಸ್ ಕೂಡ ಅವೈಲೇಬಲ್ ಇದೆ, ಅದು ಕೂಡ ಮಾಹಿತಿಯನ್ನು ಹೇಳ್ತೇನೆ. ಏನು ಕವರ್ ಮಾಡ್ತೇವೆ ಅಂತಂದರೆ ನಿಮ್ಗೆ ಆಲ್ರೆಡಿ ಸಿಲೆಬಸ್ ಗೊತ್ತಿರ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ತೇನೆ ಏನೇನು ಕವರ್ ಮಾಡ್ತೇವೆ ಅಂತ ಹೇಳಿ. ಸೊ ಟೋಟಲಿ ವಿ ಹ್ಯಾವ್ ಮಾರ್ಕ್ಡ್ ಒಂದು 3-4 ವರ್ಷದ ಎಕ್ಸ್ಪೀರಿಯನ್ಸಿಂದ ಇಂಪಾರ್ಟೆಂಟ್ ಟಾಪಿಕ್ಸ್, 100 ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾವು ಲೈಕ್ ವಿ ಹ್ಯಾವ್ ಕ್ಲಾಸಿಫೈಡ್. ಓಕೆ, ಈಗ ಉದಾಹರಣೆಗೆ BNS ಅಲ್ಲಿ ಇಷ್ಟು ಟಾಪಿಕ್ಸ್, BNS ಅಲ್ಲಿ ಇಷ್ಟು. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ನ್ಯೂ ಕ್ರಿಮಿನಲ್ ಲಾಸ್ ಆಲ್ಸೋ. ಕೇವಲ ಹೊಸ ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ, ಹಳೆದು ಕ್ರಿಮಿನಲ್ ಲಾ ಬೇಕಾಗತ್ತೆ. 2 ಕಂಪ್ಯಾರಿಟಿವ್ ಯು ಆರ್ ಗೋಯಿಂಗ್ ಟು ಸ್ಟಡಿ.
ಆಯಿತಾ. ಸೊ ಎಲ್ಲ ಒಂದು 10 ಆ್ಯಕ್ಟ್ಸು ಪ್ಲಸ್ ಲೀಗಲ್ ಜಿ ಕೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಅದನ್ನು ಕೂಡ ನಾವು ಹೇಳಲಿಕ್ಕೆ ಇದ್ದೇವೆ. ಸೊ ಇಷ್ಟನ್ನು ನಾವು ಕವರ್ ಮಾಡಲಿಕ್ಕೆ ಇದ್ದೇವೆ. ಇಲ್ಲಿ 100 ಟಾಪಿಕ್ಸು, ಬಟ್ ಕೆಲವೊಂದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೆಲ್ಲ ಇರುತ್ತೆ. ಈಗ IPC ಡೆಫಿನಿಷನ್ಸೇ ಒಂದು 2-3 ಪಾರ್ಟ್ಸ್ ಇರ್ಬೋದು. ಸೊ ಮಿನಿಮಮ್ 120 ಅಂತ ಇರ್ಬೋದು. ಮ್ಯಾಕ್ಸಿಮಮ್ ಇಟ್ ಮೇ ಗೋ ಟು 150, 160 ವೀಡಿಯೋಸ್ಗಳು, 160 ಅವರ್ಸ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅವರ್ಸ್ ಹೇಳೋದಕ್ಕಿಂತ ಐ ವಾಂಟ್ ಟು ಕಂಪ್ಲೀಟ್ ಆಸ್ ಸಬ್ಜೆಕ್ಟ್, ಆ ಟಾಪಿಕ್ ವೈಸ್. ಕೆಲವೊಂದು 1.5 ಗಂಟೆನೂ ಇರ್ಬೋದು, ಕೆಲವೊಂದು ಅರ್ಧ ಗಂಟೆ ಟಾಪಿಕ್ ಕೂಡ ಇರ್ಬೋದು, ಬಟ್ ಟಾಪಿಕ್ ವೈಸ್ ಐ ವಾಂಟ್ ಟು ಗೋ. ಸೊ ಇದಿಷ್ಟು ಈ ಒಂದು ಕೋರ್ಸ್ನ ಒಂದು ಮಾಹಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ತೇನೆ, ಯಾವ್ಯಾವ ಟಾಪಿಕ್ ಹೇಗೆ ಇಂಪಾರ್ಟೆಂಟ್, ಯಾವ ರೀತಿ ಕವರ್ ಮಾಡ್ತೇವೆ ಅಂತ ಹೇಳಿ. ಇದು ಪ್ರೈಸ್ 9,999, ಬಟ್ ಫಸ್ಟ್ 100 ಯಾರು ಪರ್ಚೇಸ್ ಮಾಡ್ತಾರೆ ಅವರಿಗೆ ಅಡಿಷ್ನಲ್ 2,000 ರೂಪೀಸ್ ಡಿಸ್ಕೌಂಟ್ ಇದೆ. ಓಕೆ, ಫಸ್ಟ್ 100 ಪರ್ಚೇಸ್ಗೆ ಅಡಿಷ್ನಲ್ 2,000 ರೂಪೀಸ್ ಡಿಸ್ಕೌಂಟ್ ಇದೆ. ಈ ಆಫರು 12th ಫೆಬ್ರವರಿ ತನಕ ಮಾತ್ರ, 10ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಬಟ್ ಸ್ಟಿಲ್ ಒಂದು 2-3 ದಿನ ನಾವು ಎಕ್ಸ್ಟೆಂಡ್ ಮಾಡಿದ್ದೇವೆ. ಯು ಹ್ಯಾವ್ ಟು ಯೂಸ್ ದ ಕೋಡ್ ಫಸ್ಟ್ 100 ಅಂತ ಹೇಳುವಂತಹ ಒಂದು ಕೋಡನ್ನು ನೀವು ಅಪ್ಲೈ ಮಾಡಿದರೆ ಸಾಕು. ಇದನ್ನು ಯಾವ ರೀತಿ ನೀವು ಹೋಗಬೇಕಂದ್ರೆ abhijnalegal.in ಅಂತ ಕೂಡ ಇದೆ. ನಿಮಗೆ ಕ್ಲಾಸಸ್ ಸಿಗುವಂಥದ್ದು ಅಭಿಜ್ಞಾ ಲಾ ಸೀರೀಸ್ ಆ್ಯಪಲ್ಲಿ ಸಿಗುತ್ತೆ, ಅಥವಾ abhijnalegal.in ಅಲ್ಲಿ ಇಲ್ಲಿ ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಕೊಟ್ಟರೆ ನಿಮಗೆ ಕ್ಲಾಸಸ್ಗಳ ಅವೈಲೇಬಿಲಿಟಿ ಇರುತ್ತೆ. ಸೊ ಇಲ್ಲಿ ನೀವು ನೋಡೋದಾದರೆ ಕೋರ್ಸಸ್ ಅಂತ ಇದೆ. ಕೋರ್ಸಸಲ್ಲಿ ಇಲ್ಲಿ 3 months ಕೋರ್ಸ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳುವಂಥದ್ದು. ಕ್ರ್ಯಾಶ್ ಕೋರ್ಸ್ನಷ್ಟು ತುಂಬ ಸ್ಪೀಡ್ ಅಲ್ಲ, ಓಕೆ, ಕ್ರ್ಯಾಶ್ ಕೋರ್ಸ್ ತರಹನೇ, ಬಟ್ ಕ್ರ್ಯಾಶ್ ಕೋರ್ಸ್ಗಿಂತ ತುಂಬ ಅಧಿಕವಾಗಿ ಇದರಲ್ಲಿ ವಿಷಯಗಳಿರ್ತವೆ, ತುಂಬ ಮಾಹಿತಿ ಇರುವಂಥದ್ದು. ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಜೂರೀಸ್ ಯಾರು ತೊಗೊಂಡಿದ್ದಾರೆ ಆಲ್ರೆಡಿ ಅವರಿಗೆ ಆಟೋಮೆಟಿಕಲಿ ಯು ವಿಲ್ ಬಿ ಗೆಟಿಂಗ್ ಆ್ಯಕ್ಸೆಸ್ ಟು ದಿಸ್ ಕೋರ್ಸ್. ಜೂರೀಸ್ ಬ್ಯಾಚ್ ಒಂದು ಲೈಕ್ ಕಾಂಪ್ರಹೆನ್ಸಿವ್ ಕೋರ್ಸ್ ಯಾರು ತೊಗೊಂಡಿದ್ರು ಅವರಿಗೆ ಆ್ಯಸ್ ಆಲ್ರೆಡಿ ಪ್ರಾಮಿಸ್ ನಾವು ಆವಾಗಲೇ ಹೇಳಿದ್ವಿ ನಿಮಗೆ ನಾವು ಯಾವುದೇ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಕೋರ್ಸ್, ರಿವಿಷನ್ ಕೋರ್ಸ್ ಅಂತ ಲಾಂಚ್ ಮಾಡ್ತೇವೆ, ಅದರ ಆ್ಯಕ್ಸೆಸ್ ಸಿಗುತ್ತೆ ಅಂತ ಹೇಳಿ. ಸೊ ಅವರಿಗೆ ಇದರದ್ದು ಆ್ಯಕ್ಸೆಸ್ ಸಿಗುತ್ತೆ. ಓಕೆ, ಸೊ ಅವ್ರು ಇದನ್ನು ಪರ್ಚೇಸ್ ಮಾಡಬೇಕಾಗಿಲ್ಲ. ಸೊ 3 months ಕೋರ್ಸ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳುವಂಥದ್ದೇನಿದೆ. ಸೊ ಈ ಫಸ್ಟ್ 100 ಅಂತ ಹೇಳುವಂಥ ಇದನ್ನು ನೀವು ಅಪ್ಲೈ ಮಾಡಿದರೆ 8,228, ಸೊ 229 ರೂಪೀಸ್ ಏನಿದೆ ಅದು ಆ್ಯಕ್ಚುಲಿ ನಿಮಗೆ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿ ಅದಕ್ಕೆ ಅಪ್ಲೈ ಆಗುವಂಥದ್ದು. ಸೊ ಇಷ್ಟು ವಿತ್ ಹಾರ್ಡ್ ಕಾಪಿ, ಬಟ್ ಹಾರ್ಡ್ ಕಾಪಿ ಇಟ್ ವಿಲ್ ಬಿ ಡಿಸ್ಪ್ಯಾಚ್ ಬೈ ದಿ ಎಂಡ್ ಆಫ್ ಮಾರ್ಚ್ ಎಂಡಿಗೆ ನಿಮಗೆ ಸಿಗುವಾಗೆ ಮಾಡ್ತೇವೆ. ಸೊ ಇದು ಕಂಟೆಂಟ್, ಸ್ಯಾಂಪಲ್ ಕ್ಲಾಸಸ್ಗಳಿವೆ, ಚೆಕ್ ಮಾಡಿ ನೋಡಿ. ಓಕೆ, ಸೊ ಎಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊಸದಾದ ಕೋರ್ಸ್ ಲಾಂಚ್ ಆಗ್ತಾ ಇದೆ, ಇಲ್ಲ ಅಂದರೂ ಸಹ 158 ವೇಕೆನ್ಸೀಸ್ಗಳಿವೆ. ಸರಿಯಾಗಿ ಓದಿ, ಈಗಲಿಂದ ನಿಮ್ಮ ತಯಾರಿ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.